ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನು ಸುಗ್ರೀವ್ ಬಿಭೀಷಣ ಅನುಜ ಸಂಭಾರೆಹು ಸೈನ್ ಮೈ ದೇಖಮು ಖಲ್ ಬಲ್ ದಲಹಿ ಬೋಲೆ ರಾಜೀವ ನೈನ್ कर सारंग साजी कटी भाथा हरि दल दलन चले रघुनाथा प्रथम कीन ही प्रभु धनुष टंकोरा रिपु दल बधिर भयवु सुनी सोरा सत्य संध छांडे सर लच्छा काल सर्प जनु चले सपच्छा जह तह चले विपुल नराचा लगे कटन भट बिकट पिसाचा कटही चरण उर सिर भुजदंडा बहु तक बीर हो ही सतखंडा घुर्मी घुर्मी घायल मही परही उठी संभारी सुभट पुनि लरही लागत बान जलद जिमी गाजही बहु तक देखी कठिन सर भाजही रुंड प्रचंड मुंड बिनु धावही ಧರು ಧರು ಮಾರು ಮಾರು ಧುನಿ ಗಾವಹಿ. ಇವು ಚೌಪಾಯಿಗಳು ಮತ್ತೆ ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಕುಂಭಕರ್ಣ ಎಲ್ಲರನ್ನೂ ಕೂಡ ಕೊಲ್ತಾ ಇದ್ದಾನೆ. ವಾನರ ಸೇನೆಯನ್ನ ಧೂಳಿಪಟ ಮಾಡ್ತಿರೋದನ್ನ ಕೇಳಿ ರಾಕ್ಷಸ ಸೈನ್ಯದವರಿಗೆಲ್ಲ ಉತ್ಸಾಹ ಬಂದು ಓಡಿ ಬರ್ತಾರೆ. ಅವರೆಲ್ಲ ತನ್ನ ಸೈನ್ಯ ತಲ್ಲಣಿಸಿ ಹೋಗಿದೆ ಮತ್ತು ರಾಕ್ಷಸರ ದಂಡು ಮುಂದಕ್ಕೆ ಬರ್ತಾ ಇದೆ ಅನ್ನೋದನ್ನ ಶ್ರೀರಾಮ ಗಮನಿಸ್ತಾನೆ. ಆಗ ರಾಜೀವ ಲೋಚನನಾದಂತಹ ಶ್ರೀರಾಮ ಹೇಳ್ತಾನೆ, ಸುಗ್ರೀವ, ವಿಭೀಷಣ, ಲಕ್ಷ್ಮಣ ಕೇಳಿ, ನೀವು ಸೈನ್ಯವನ್ನ ಕಾಪಾಡಿ, ನಾನು ಈ ಖಳನ ದಳಬಲವನ್ನ ವಿಚಾರಿಸ್ಕೊಳ್ತೀನಿ ಅಂತ ಹೇಳಿ ಕೈಯಲ್ಲಿ ಶಾಂಗ್ನ ಧನಸ್ಸನ್ನು ನಡುವಿಗೆ ತುಣೀರವನ್ನು ಧರಿಸಿ ಶ್ರೀ ರಘುನಾಥ ಏನು ಮಾಡ್ತಾನೆ, ಶತ್ರು ಸೈನ್ಯವನ್ನ ದಮನ ಮಾಡೋದಕ್ಕೆ ಹೊರಡ್ತಾನೆ. ನೋಡಿ, ಇಲ್ಲಿವರೆಗೂ ಅವನು ಸುಮ್ಮನೆ ಇದ್ದ. ಈಗ ಅವನು ಹೋರಾಡೋದಕ್ಕೆ ಮುಂದೆ ಹೋಗ್ತಾ ಇದ್ದಾನೆ. ಪ್ರಭು ಮೊದಲಿಗೆ ಏನು ಮಾಡ್ದ, ಧನುಷ್ಟಂಕಾರವನ್ನ ಮಾಡ್ತಾನೆ. ಅಂದರೆ ಅರ್ಥ ಏನು, ಆ ಧನಸ್ಸನ್ನ ಆ ದಾರ ಇರುತ್ತಲ್ಲ, ಪ್ರತ್ಯಂಚ ಅಂತ ಹೇಳ್ತೀವಲ್ಲ, ಅದನ್ನ ಹಿಡಿದು ಎಳೆದು ಸುಮ್ಮನೆ ಬಿಡೋದು. ಅದರಿಂದ ಒಂದು ಸೌಂಡ್ ಬರುತ್ತೆ ನೋಡಿ, ಠಂಕಾರ ಅಂತ ಹೇಳ್ತೀವಿ, ಅದು ಧನಸ್ಸಿನ ಠಂಕಾರ. ಅದನ್ನ ಮಾಡ್ತಾನೆ. ಅದರ ಭಯಂಕರವಾದ ಧ್ವನಿಯಿಂದ ಏನಾಯ್ತು, ಶತ್ರು ಸೇನೆಯ ಕಿವಿಗಳೆಲ್ಲ ಕಿವುಡಾದವು. ಸತ್ಯ ಪ್ರತಿಜ್ಞನಾದಂತಹ ಶ್ರೀರಾಮ 1,00,000 ಬಾಣಗಳನ್ನು ಪ್ರಯೋಗ ಮಾಡ್ತಾನೆ. ಹೇಗಿತ್ತು ಆ ಬಾಣಗಳು ಅಂತಂದ್ರೆ, ರೆಕ್ಕೆಗಳಿರುವಂತಹ ಕಾಳಸರ್ಪಗಳ ಹಾಗೆ 4 ದಿಕ್ಕುಗಳಲ್ಲೂ ಕೂಡ ಹೋಯ್ತು. ಅಂದರೆ ಅಷ್ಟು ಬಾಣಗಳನ್ನು ಒಂದೇ ಸರಿ ಬಿಟ್ಬಿಡ್ತಾನೆ. ಅವುಗಳ ಶಕ್ತಿಯಿಂದ ಏನಾಯಿತು, ಘೋರ ರಾಕ್ಷಸ ಯೋಧರೆಲ್ಲ ಚೂರ್ ಚೂರಾಗಿ ಕಾಲುಗಳು, ಎದೆ, ತಲೆಗಳು, ಭುಜದಂಡಗಳು ಎಲ್ಲವನ್ನ ಕಳ್ಕೊಳ್ತಾರೆ. ಇನ್ನೇನು ಒಂದು ಸರಿ 1,00,000 ಬಾಣಗಳು ಅಂತಂದರೆ ಸುಮ್ಮನೆನಾ? ಅನೇಕ ವೀರರೆಲ್ಲರೂ ಕೂಡ ನುಚ್ಚು ನೂರಾಗ್ತಾರೆ. ಕೆಲವರೆಲ್ಲ ಗಾಯಗೊಂಡು ಗಿರಗಿರ ಅಂತ ತಿರುಗಿ ನೆಲಕ್ಕೆ ಉರುಳುತ್ತಾರೆ. ಕೆಲವು ಯೋಧರು ಮತ್ತೆ ಎದ್ದು ಹೋರಾಡ್ತಾ ಇದ್ರು. ಅಂದರೆ ಅವರು ಬಿಡಲಿಲ್ಲ, ನಾವು ಯುದ್ಧ ಮಾಡಲೇಬೇಕು, ನಾವು ಹೋರಾಡಬೇಕು ಅಂತಂದ್ಬಿಟ್ಟು ಆ ವೀರರ ಹಾಗೆ ಅವರು ಎದ್ದು ಮತ್ತೆ ಹೋರಾಡ್ತಾ ಇದ್ರು. ಬಾಣ ತಗಲಿದ ತಕ್ಷಣ ಅವರು ಮೇಘಗಳ ಹಾಗೆ ಗುಡುಕ್ತಾ ಇದ್ರು. ಕೆಲವರಂತೂ ಆ ಕಠೋರ ಬಾಣಗಳನ್ನು ದೂರದಲ್ಲಿ ನೋಡಿದ ತಕ್ಷಣ ಓಡ್ಬಿಡ್ತಾ ಇದ್ರು. ರುಂಡನೇ ಇಲ್ಲದೆ ಪ್ರಚಂಡ ಮುಂಡಗಳು, ಅಂದರೆ ತಲೆ ಇಲ್ಲದೆ ಬರೀ ಕೆಳಗಡೆ ಭಾಗ ಇರುತ್ತಲ್ಲ, ಶರೀರದ ಭಾಗ, ಅದೆಲ್ಲ ಭಯಂಕರವಾಗಿ ಹಾರಿ ಹಾರಿ ಓಡ್ತಾ ಇದ್ವು. ಕತ್ತರಿಸಲ್ಪಟ್ಟಂತಹ ರುಂಡಗಳಿದೆಯಲ್ಲ, ಅವು ಏನು ಹೇಳ್ತಾ ಇತ್ತು, ಓಡು, ಹಿಡಿ, ಬಡಿ ಅಂತೆಲ್ಲ ಕೂಗಾಡ್ತಾ ಇದ್ವು. ಅಂದರೆ ಅವೆಲ್ಲ ಯುದ್ಧ ಮಾಡುವಂಥ ಒಂದು ಉನ್ಮತ್ತತೆಯಲ್ಲಿದ್ರಲ್ವಾ. ಈಗ ಅವ್ರಿಗೆ ತಗಲಿದ ತಕ್ಷಣ ರುಂಡಕ್ಕೆ ಮುಂಡ ಇಲ್ಲ ಅಂತ ಗೊತ್ತಿಲ್ಲ, ಮುಂಡಕ್ಕೆ ರುಂಡ ಇಲ್ಲ ಅಂತ ಗೊತ್ತಿಲ್ಲ. ಮುಂಡದ ಭಾಗ ಓಡ್ತಾ ಇದೆ, ರುಂಡದ ಭಾಗ ಓಡು, ಹಿಡಿ, ಕಡಿ, ಬಡಿ ಅಂತೆಲ್ಲ ಹೇಳ್ತಾ ಇದೆ. ರಾಕ್ಷಸರ ಮಾತುಗಳೆಲ್ಲ ಹಾಗೆ ಅಲ್ವಾ ಇರೋದು. ಸೊ ಈ ರೀತಿ ಅವರು ಕೂಗ್ಕೊಂಡು ಓಡ್ತಾ ಇದ್ದಾರೆ. ನೋಡಿ, ಇಷ್ಟೊತ್ತು ಏನೆಲ್ಲ ಆಯಿತು. ಆ ಭಗವಂತ ಒಂದೇ ಒಂದು ಬಾಣ, ಅದರಲ್ಲಿ 1,00,000 ಬಾಣಗಳು ಬಂತು. ಅದರಿಂದ ಈ ರಾಕ್ಷಸ ಸೈನ್ಯವೆಲ್ಲ ಛಲ್ಲಾಪಿಲ್ಲಿಯಾಗಿ ಈಗ ಓಡ್ತಾ ಇದ್ದಾವೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.